ಮಂಗಳೂರಿನಲ್ಲಿ ನಡೆದಂಥ ಕಾರಾಗೃಹದ ಸ್ಫೋಟದಲ್ಲಿ ರಾಜ್ಯದ ಗೃಹ ಮಂತ್ರಿ ಯಲ್ಲಪ್ಪ ಹಾಗೂ ಕಮಿಷನರ್ ಬಾಲರಾಜ್ ಅವರ ಕೈವಾಡವಿದೆ ಎಂದು ಸಾಬೀತಾಗಿ ಇಂದು ಎಸಿಪಿ ಯಜ್ಞ ಅವರು ಅವರಿಬ್ಬರನ್ನು ಬಂಧಿಸಿದ್ದಾರೆ. ಮುಂದಿನ ತನಿಖೆಯನ್ನ ಎಸಿಪಿ ಯಜ್ಞ ಅವರೇ ವಹಿಸಿಕೊಂಡಿದ್ದಾರೆ. ಹಲೋ, ಚಾಚಾ, ನಾ ಮ್ಯಾಂಗ್ಳೂರ್ ಹೋಗ್ತಾ ಇದ್ದೀನಿ, ಅರ್ಜೆಂಟು, ನಾಳೆ ಬೆಳಗ್ಗೆ ಬರ್ತೀನಿ. ಗೋ ಟು ದ ಏರ್ಪೋರ್ಟ್ ಎಂದು ಎಸಿಪಿ ಯಜ್ಞನನ್ನು ನೋಡುವ ಹಂಬಲದಲ್ಲಿ ಶೌಕತ್ ಮಂಗಳೂರಿಗೆ ಪ್ರಯಾಣ ಬೆಳೆಸಿದ. ಅತ್ತ ಯಜ್ಞನಿಗಾಗಿ ಹೊಂಚು ಹಾಕುತ್ತಿದ್ದ ರಘುವರನ್ ಕಣ್ಣಿಗೆ ಶೌಕತ್ ಬೀಳಲು ಆತನನ್ನೇ ಯಜ್ಞ ಎಂದು ಭಾವಿಸಿ ರಘುವರನ್ ಶೌಕತ್ನನ್ನು ಅಮಾನುಷವಾಗಿ ಬಲಿ ತೆಗೆದುಕೊಂಡ. ಸತ್ತವನಾರೊಂದು ಶೋಧನೆ ನಡೆಸಲು ಬೆಂಗಳೂರಿಗೆ ಬಂದ ಯಜ್ಞನಿಗೆ ಸತ್ತವನು ತನ್ನ ತಮ್ಮ ಶೌಕತ್ ಎಂದು ತಿಳಿಯಿತು. ಆತನ ಸಾವಿನ ಹಿಂದೆ ಭೋಗತ ದೊರೆಗಳ ಕೈವಾಡ ಇದೆ ಎಂಬ ಸತ್ಯಾಂಶ ತಿಳಿದಾಗ ಯಜ್ಞ ಸ್ವತಃ ತನ್ನ ತಂದೆ ಅಲ್ಲಾ ಬಕ್ಷನನ್ನು ಅಜ್ಜಿ ತಾತನೇ ಕೇಳ್ಕೊಂಡು ಹೋಗ್ತಿದಾರೆ. ಅವ್ರು ತಪ್ಪು ಮಾಡಿದಾರಪ್ಪ. ಮತ್ತೆ ನಮ್ ತಂದೆ ಅನ್ಕೊಂಡಿದ್ದು ತಪ್ಪಲ್ವಾ? ಅವ್ರನ್ನ ಹಾಗೆ ಇದಾರೆ, ಅವ್ರನ್ನೇ ಕೇಳ್ಕೊಂಡೋಗಿಲ್ಲ. ಯಜ್ಞ ಹುಷಾರು. ವಾರೆ ವಾ, ಕ್ಯಾ ಸೆಂಟಿಮೆಂಟ್. ಏನಮ್ಮ ಫಸ್ಟ್ ವೈಫು? ನಮ್ಮಪ್ಪ ಏನೋ ಪರ್ಮನೆಂಟ್ ಆಗಿ ಒಳಗಡೆ ಫಿಟ್ ಆದಂಗೆ ನಿಮ್ ಮಗ ಏನೋ 5 ಸ್ಟಾರ್ ಹೋಟೆಲ್ ಫೆಸಿಲಿಟಿ ಕೊಡೋ ಹಾಕಿ ಕೇಳ್ಕೊತಾ ಇದೀಯಾ? ಏಯ್, ನೀನ್ ವ್ಯಾನಲ್ಲಿ ಕರ್ಕೊಂಡು ಹೋದ್ರೆ ನಾನು ಬೆಂಚ್ ಕಾರಲ್ಲಿ ವಾಪಸ್ ಕರ್ಕೊಂಡು ಬರ್ತೀನಿ. ನೀವ್ ಹೊಡಿಯಪ್ಪ, ನಾನಿದ್ದೀನಿ. ಹಿಂಗಿಂದ ಹೋಗಿ ಹಂಗಿಂದ ಕರ್ಕೊಂಡು ಬರೋಕ್ಕೆ ನಾನು ನಿಮ್ಮಪ್ಪನ ಕರ್ಕೊಂಡು ಹೋಗ್ತಾ ಇರೋದು ಕಲಾಸೆ ಪಾಳ್ಯಕ್ಕಲ್ಲ, ಕಾರಾಗೃಹಕ್ಕೆ. ರಿಮೆಂಬರ್, ದ ನೆಕ್ಸ್ಟ್ ಟಾರ್ಗೆಟ್ ಈಸ್ ಯು. ಸರ್, ಲುಕ್ ಮಿಸ್ಟರ್ ಅಲಾಬಕ್ಷ್, ಹಿಂದೆ ನಡೆದ ಘಟನೆಗಳಿಗೂ ಮುಂದಾಗೋ ಎಲ್ಲ ಅನಾಹುತಕ್ಕೂ ಯಾರ್ ಕಾರಣ, ಯಾರ್ಯಾರ ಕೈವಾಡಿದೆ ಅಂತ ಹೇಳಿದ್ರೆ ಭೂಮಂಡಲದೊಳಗೆ ಮತ್ತೊಂದು ಮಂಡಲವನ್ನು ಸ್ಥಾಪಿಸಿ ಅದಕ್ಕೆ ಅಂಡರ್ವರ್ಲ್ಡ್ ಅಂತ ಹೆಸರಿಟ್ಟು ಮೆರೀತಾ ಇರೋ ನಿಮ್ಮಂತ ಡಾನ್ಗಳನ್ನ ಹೊಸ್ಕಾಕಿ ಸಮಾಧಿ ಕಟ್ಟಿ ದರ್ ಈಸ್ ಅನ್ ಎಂಡ್ ಫಾರ್ ಅಂಡರ್ವರ್ಲ್ಡ್ ಅನ್ನೋದನ್ನು ತೋರಿಸ್ತೀನಿ. ಕಮ್ ಆನ್, ಸ್ಪೀಕ್ ಔಟ್. ಹಿಟ್ಲಸ್ನಲ್ಲಿ ಸತ್ತ ವ್ಯಕ್ತಿಗಳ ಸಾವಿಗೆ ಮತ್ತೆ ಮುಂದೆ ಚೀಫ್ ಮಿನಿಸ್ಟರ್ ಸಾಹೇಬ್ರ ಹಲೋ, ಎಸ್, ಓಕೆ. Any problems, sir? I'm sorry, Mr. Yajna. You have been suspended. Further, there is no way for you to investigate this case. Sir? It's an order from higher authorities. Shall we take him to our custody, sir? Yes. Look, further judicial order sigovargu, put him into custody. ಯಜ್ಞಾದ ನಾನು ಸರ್ಕಾರದ ಕೆಲಸವನ್ನು ದೇವರ ಕೆಲಸವೆಂದು ಭಾವಿಸಿ ಕಾನೂನು ಕಟ್ಟಳೆಯ ನಿಬಂಧನೆಯನ್ನು ಕಡೆಗಣಿಸದೆ ಕರ್ತವ್ಯವನ್ನು ನಿರ್ವಹಿಸುತ್ತೇನೆಂದು ಆತ್ಮಸಾಕ್ಷಿಯಾಗಿ ಪ್ರಮಾಣ ಮಾಡುತ್ತೇನೆ. Hats off to IPS.
ಇಂಡಿಯನ್ ಪೊಲಿಟಿಕಲ್ ಸಿಸ್ಟಮ್. ಸುಲೇಮಾನ್, ಆ ಹಿಟ್ ಲಿಸ್ಟ್ ಮುಂದಿನ ವಿಷಯ ಏನಾಯ್ತು? ಎಲ್ಲ ರೆಡಿ ಆಗ್ತಾ ಇದೆ. ವೇಸ್ಟ್. ಮತ್ಲಬ್ ಸಿಎಂ ನಾನೇ ಕಿಡ್ನಾಪ್ ಮಾಡಿಸ್ತೀನಿ. ಆ ಪೊಲೀಸ್ ಹತ್ರ ಇರೋ ಅಲ್ಲಾ ಭಕ್ಷಣ ಕಿಡ್ನಾಪ್ ಮಾಡಿ ನಿನಗೆ ನನ್ನ ಹತ್ರ ಕರ್ಕೊಂಬಂದ್ ಬಿಡಕ್ಕಾಗತ್ತಾ? ಅರೆಸ್ಟ್ ಮಾಡಿಸಿದವನಿಗೆ ಬಚಾವ್ ಮಾಡಿ ಕರ್ಕೊಂಡ್ ಬರೋದ್ ಕಷ್ಟನಾ? ಅಂದ್ರೆ ಶೌಕತ್ ಹೋದ್ ಮದ್ವೆಲಿ ಗಲಾಟೆ ಎಬ್ಸಿ 10 ಜನ ಸಾಯೋ ಹಾಗೆ ಮಾಡಿ ಇದಕ್ಕೆಲ್ಲ ಕಾರಣ ಅಲ್ಲಾ ಬಕ್ಷ್ ಅಂತ ಹೇಳಿ ಅವನನ್ನ ಅರೆಸ್ಟ್ ಮಾಡಿಸಿದ್ದು ನಾನು. ಒಂದೇ ಮನೇಲಿದ್ದ ತಾಯಿ ಮಗನ ಮಧ್ಯೆ ಮಲತಾಯಿತನ ಬರೋ ಹಾಗೆ ಮಾಡಿದವನು ನಾನು. ತಂದೆ ಮಗನ ಪ್ರೀತಿಗೆ ವಿಷ ಹಿಂಡಿದವನು ನಾನೇ. ವಾವ್. ಇಷ್ಟೆಲ್ಲ ಮಾಡಿದವನಿಗೆ ಜೈಲಲ್ಲಿರೋ ಮುದುಕನೆ ತಾಕೊಂಡ್ ಬರೋದು ತುಂಬಾ ಸುಲಭ. ಹಾಗೇನಾದ್ರೂ ಆದ್ರೆ ಈ ಇಡೀ ಪ್ರಪಂಚಕ್ಕೆ ನಾನೇ ರಾಜ, ಭೂಗತ ಪ್ರಪಂಚಕ್ಕೆ ನೀನೇ ಮಹಾರಾಜ. ಓಕೆ ಸಚ್? ಸಾಯೋ ನಿನ್ನಪ್ಪನ ಮೇಲೆ ಆಣೆ. ಇಷ್ಟು ವರ್ಷ ಕನ್ಸಲ್ ಕಾಣ್ತಾ ಇದ್ದ ಕುರ್ಚಿ ಮೇಲೆ ಮನಸಾರ ಕೂತು ಕತ್ತಲೆ ಸಾಮ್ರಾಜ್ಯದ ಕಾರಬಾರ ನಡೆಸೋ ಅವಕಾಶ ಸಿಕ್ತು. ಅಲ್ಲಾ ಬಕ್ಷ ಸತ್ತ ಅಂತ ತಿಳ್ಕೊ. ಕಾಯ್ಸೇವ ಭಾಯ್, ಖುಷ್ ಖಬರ್. ಇವತ್ತಿಂದ ಶಿವಾಜಿನಗರ್ ನಿಮ್ಮ ಅಂಡರ್ಲಿರುತ್ತೆ. ಸಂತೋಷನಾ? ತುಂಬಾ ಸಂತೋಷ. ಅದು ನಿಮ್ಮಪ್ಪ ನಾಯ್ ಮಾರಿ ಹಬ್ಬಕ್ಕೆ ಕುರಿ ಹೊಡಿತಾ ಇದ್ದೆ. ಇನ್ ಮುಂದೆ ಕೋಣ ಹೊಡಿತೀನಿ ನಿಮ್ಮ ಆಶೀರ್ವಾದದಿಂದ. ಬರ್ಲಾ? ಮಗನೇ, ನಾನ್ ನಿನಗೆ ಸಹಾಯ ಮಾಡ್ತಾ ಇಲ್ಲ, ನೀನ್ ನನಗೆ ಸಹಾಯ ಮಾಡ್ತಾ ಇದೀಯ. ಯಾವ ಕೈ ಕತ್ತರಿಸಿ ನಿಮ್ಮಪ್ಪ ಮೆರಿತಾ ಇದ್ನೋ, ಇವತ್ತು ಅವನ್ ತಲೆ ಎತ್ತಕ್ಕೆ ಸ್ವಂತ ಮಗನೇ ಕತ್ತಿ ಮಸಿತಾ ಇದ್ದಾನೆ. ಹೊಟ್ಟೆಲ್ ಹೊಡ್ತೋ ನೀನು. ನಿನಗೆ ಅನ್ಯಾಯ ಆಗ್ಬಾರ್ದು ಅಂತ ನಾನು ಎಷ್ಟೆಲ್ಲ ಮಾಡಿದ್ನಲ್ಲೋ. ಈಗ ನನ್ನ ಹೊಟ್ಟೆಗೆ ಚೂರಿ ಹಾಕಕ್ ಹೊಟ್ಟಿದ್ಯಲ್ಲೋ. ತಂದೆ ಮಗನ ಮಧ್ಯೆ ತಂದು ಹಾಕಿದ್ದು ಅಲ್ಲದೆ ಕೇವಲ ಕುರ್ಚಿ ಆಸೆಗೋಸ್ಕರ ಜನ್ಮ ಕೊಟ್ಟ ತಂದೆನೆ ಸಾಯ್ತಾಗ ಹೊಟ್ಟಿದ್ಯಲ್ಲೋ. ಇದಕ್ಕೆ ನಾನ್ ಬಿಡೋಲ್ಲ, ಇದಕ್ಕೆ ನಾನ್ ಬಿಡೋಲ್ಲ, ಬಿಡೋಲ್ಲ. 9 ತಿಂಗಳ ಮೇಲೆ ಒಂದು ದಿನಾನು ಹೊಟ್ಟೆಲಿ ಇಟ್ಕೊಳಕ್ ಆಗ ನೀನು ಹೊರಗಾಗ್ದೆ. ಇನ್ನು 90 ವರ್ಷ ಭೂಮಿ ಮೇಲೆ ಉಸಿರಾಡಬೇಕು. ಅಂತದ್ರಲ್ಲಿ ಹುಟ್ಟಿದಪ್ಪನ ತಲೆ ತೆಗೆದ್ರಲ್ಲಿ ತಪ್ಪೇನಿದೆ? ಏನಂದ? ಯಜ್ಞ ಯಜ್ಞ. ಚಿಕ್ಕಮ್ಮ, ಚಿಕ್ಕಮ್ಮ, ಯಜ್ಞ ಯಜ್ಞ. ಏನಮ್ಮ, ಏನಾಯ್ತಮ್ಮ? ಮಾಡಿದ ತಪ್ಪಿಗೆ ಶಿಕ್ಷೆಪ್ಪ, ಶಿಕ್ಷೆ. ಯಾವ ಮಗ ನಮ್ಮಪ್ಪಲ್ಲಿ ಊರ್ಗೋಲು ಆಗುತ್ತಾನೆ ಅನ್ಕೊಂಡಿದ್ನು, ಅದೇ ಮಗ ಜನ್ಮ ಕೊಟ್ಟು ತಂದೆಗೆ ಚಟ್ಟ ಕಟ್ತಿದ್ದಾನೆ ಕಣೋ, ಚಟ್ಟ ಕಟ್ತಿದ್ದಾನೆ. ಅಂದ್ರೆ ನೀನು ಸಸ್ಪೆಂಡ್ ಆಗಿದ್ದು ಆ ರಘುವರನಿಂದ. ತಪ್ಪನ್ನ ಒಪ್ಕೊಂಡು ಶಿಕ್ಷೆ ಅನುಭವಿಸಕ್ಕೆ ಸಿದ್ಧವಾಗಿರೋ ನಿಮ್ ತಂದೆನ ಸುಲೇಮಾನ್ ಜೈಲಿಂದ ಹೊರಗಡೆ ಕರ್ಕೊಂಡು ಬಂದು ಅವ್ರ ತಲೆ ತೆಗೆದು ಇವನು ಕತ್ತಲೆ ಸಾಮ್ರಾಜ್ಯದ ದೊರೆ ಆಗೋ ಹಾಗೂ ಸಿಎಂನ ರಘುವರನ್ ಕಿಡ್ನಾಪ್ ಮಾಡೋ ಹಾಗೂ ಮಾತಾಡ್ಕೊಳ್ತಾ ಇದ್ರು. ನಾನು ಅದನ್ನ ಸ್ವತಃ ಕೇಳಿಸ್ಕೊಂಡಿದ್ರಿ. ಸುಲೇಮಾನ್ ನೀನ್ ಇದು ಮಾಡ್ತಾರ ತಪ್ಪು ಅಂತ ನಾನು ಹೇಳಿದ್ದಕ್ಕೆ ಹೆತ್ತ ತಾಯಿಯನ್ನ ಮಮಕಾರನು ಹೇಳ್ದೆ ನನ್ನ ಮೇಲೆ ಕೈ ಮಾಡ್ಬಿಟ್ಟ ಕಣು, ಕೈ ಮಾಡ್ಬಿಟ್ಟ. ಯಜ್ಞ, ನನ್ನ ಜೀವನದಲ್ಲಿ ಯಾವತ್ತು ಯಾರಿಗೂ ಕೈ ಮುಗ್ದಿಲ್ಲ ಕಣೋ. ಇವತ್ತು ನಿನಗೆ ಕೈ ಮುಗಿತಿದ್ದೀನಪ್ಪ. ನನ್ನ ಗಂಡನ ಉಳಿಸ್ಕೊಡೋ, ನಿಮ್ಮಪ್ಪನ ಉಳಿಸ್ಕೊಳೋ, ನಿಮ್ಮಪ್ಪನ ಉಳಿಸ್ಕೊಳೋ. ಯಜ್ಞ, ಧರ್ಮೋ ರಕ್ಷತಿ ರಕ್ಷತಃ. ಧರ್ಮವನ್ನು ನಾವು ಕಾಪಾಡಿದ್ರಿ ಆ ಧರ್ಮ ನಮ್ಮನ್ನ ಕಾಪಾಡುತ್ತೆ ಅಂತ ಹೇಳ್ತಾರೆ. ಆದ್ರೆ ಈಗ ನಿಮ್ ತಂದೆ ಹಾಗೆ ಆ ಧರ್ಮ ಅನ್ನೋ ದಿಕ್ಕೆಟ್ಟು ಕೂತಿದೆ. ದಿಕ್ಕೆಟ್ಟು ಕೂತಿರೋ ಆ ಧರ್ಮಕ್ಕೊಂದು ದಾರಿ ತೋರಿಸಿ ಯಜ್ಞ. ಯಜ್ಞ, ಮೈ ಮೇಲಿದ್ದ ಕಾಕಿನ ಕರ್ಣ ಕವಚ ಕಳ್ಸಾಕ್ಬೋದು, ಆದ್ರೆ
ಕಾನೂನು ಯಾವತ್ತೂ ಬೆತ್ತಲೆ ಆಗ್ಬಾರ್ದು. ಸೊ ಕಾನೂನ್ನ ಕಾಪಾಡು. ಯಾ ನಡೆದ ಎಲ್ಲ ಅನ್ಯಾಯಕ್ಕೂ ನ್ಯಾಯ ಸಿಗಬೇಕಾದ್ರೆ ನೀನೇ ಒಂದು ಗತಿ ಕಾಣಿಸ್ಬೇಕು ಭಯ್ಯ. ಅಬ್ಬಾಜಾನ್ ಹಿಡಿದು ಯುದ್ಧ ಮಾಡ್ತಿದ್ ಕತ್ತಿ ಇದು. ಇವತ್ತಿದು ಗೌರವ ಕಳ್ಕೊಂಡ್ರಿ. ನಮ್ ತಂದೆ ತೆಗೆದುಕೊಂಡವ್ರನ್ನ ನೀನ್ ಕೊಂದು ಈ ಕತ್ತಿಗೆ ಮತ್ತೆ ಗೌರವ ಸಿಗಂಗ್ ಮಾಡು ಚಚಜಾನ್.